ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ನೋಡಿದ್ದೀವಿ. ನೀವು ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದರೆ ನಮ್ಮ ಅಜ್ಜಿ ಜೊತೆ ನಾನು ಅವ್ರನ್ನ ಬಿಟ್ಬಿಟ್ಟು ಹಾಗೆ ಪೋಸ್ಟ್ ಆಫೀಸ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿದ್ದೆ. ಇದಂತೂ ರೆಕಾರ್ಡ್ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ವಾಯ್ಸ್ ಅವ್ರು ಕೊಡಬೇಕಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ದಿನ ಲೇಟ್ ಆಗಿಬಿಟ್ಟಿತ್ತು. ಸೊ ಏನಾಗಿತ್ತು ಅನ್ನೋದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಿಷಯ ಏನು ಅಂತಂತಂದರೆ ಮೈಕ್ ಕರೆಕ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ನಾನೇ. ಯಾಕೆ ಅಂತಂತಂದರೆ ನಾರ್ಮಲಾಗಿ ಫಸ್ಟ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅಂದರೆ ವಿಧಾನಸೌಧ ರೈಡ್ನಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಥರ ಯೂಸ್ ಮಾಡಬೇಕಿತ್ತು ನಾನು. ಈ ಥರ ಇಲ್ಲಿ ಈ ಪಿನ್ ಬರುತ್ತೆ, ಇನ್ನೊಂದು ಸಿ ಟೈಪ್ ಪಿನ್ ಇದು ಬರುತ್ತೆ. ನಾನು ಎರಡೂ ಸಿ ಟೈಪೇ ಯೂಸ್ ಮಾಡಿದ್ದೆ. ಫೋನ್ ಯೂಸ್ ಮಾಡಿದ್ದೀನಲ್ಲ ಆ ಥರ ಯೂಸ್ ಮಾಡಿಬಿಟ್ಟೆ. ಸೊ ಅದರಿಂದ ಫಸ್ಟ್ ವೀಡಿಯೋಗೆ ಮೈಕ್ ಬಂದಿಲ್ಲ. ಸೆಕೆಂಡ್ ವೀಡಿಯೋಗೆ ಏನು ಮಾಡಬೇಕಿತ್ತು ಅಂತಂದರೆ ಅದು ವೈರ್ಡ್ ಮೈಕ್ ಯೂಸ್ ಮಾಡಿದ್ದೆ. ಅದಕ್ಕೆ ಅಂತ 2.5 mm ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕ್ಯಾಮ್ರಾಗೆ ಅಂತ ಈ ಥರ 2 ಕೊಟ್ಟಿದ್ದಾರೆ, ಆ್ಯಂಡ್ ಇದು ಫೋನ್ಗೆ ಅಂತ 3 ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಸೊ ಈ ಥರ ಡಿಫ್ರೆನ್ಸ್ ಇರುತ್ತೆ. ನಾನು ಕ್ಯಾಮ್ರಾಗೆ ಈ ಥರ 2.5 mm ಒಂದು ಅಡಾಪ್ಟರ್ ಇರುತ್ತೆ ವೈರ್ಡ್ ಮೈಕಿಗೆ. ಸೊ ಅದು ಹಾಕಿಲ್ಲ. ಇಲ್ಲ ಅಂತಂದರೆ ನೀವೇನು ಮಾಡಬೇಕು, 2.5 mm ಅಂದರೆ 2 ಇರುತ್ತಲ್ಲ ಆ ಥರನೇ ಮೈಕ್ ತೊಗೋಬೇಕು. ಸೊ ನಾವು ಅದು ಅಡಾಪ್ಟರ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ವಲ್ಲ, ಅದು ಹಾಕಿಲ್ಲ. ಆದ್ದರಿಂದ ಫಸ್ಟ್ ವೀಡಿಯೋ ಆ ಥರ ಕರೆಕ್ಟ್ ಆಯಿತು, ಸೆಕೆಂಡ್ ವೀಡಿಯೋ ಈ ಥರ ಕರೆಕ್ಟ್ ಆಯಿತು. ಸೊ ಇದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ವಾಯ್ಸ್ ಓವರೇ ಕೊಡಬೇಕಾಗುತ್ತೆ. ಇದೊಂದು ವೀಡಿಯೋ ಈ ಥರ ಚಿಕ್ಕದಾಗಿ ಶಾರ್ಟಾಗಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ವೀಡಿಯೋಯಿಂದ ಕರೆಕ್ಟಾಗಿ ಎಲ್ಲ ಪ್ರಾಪರಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ತಲುಪಿಸ್ತೀನಿ ಅಂತ ಹೇಳ್ತಾ ಇವಾಗ ಬನ್ನಿ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಅದು ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಈ ವಿಡಿಯೋನ ಕ್ಲೋಸ್ ಮಾಡೋಣ. ಇವಾಗ ಬಂದು ಟೈಮ್ ಎಷ್ಟಾಗ್ತಿದೆ ಅಂತಂದರೆ ಒಂದು 10 ಗಂಟೆ ಆಗ್ತೈತೆ. ನಾವು ಆದಷ್ಟು ಬೇಗ ಹೋಗಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ ನನ್ನಿಂದನೇ. ಇವತ್ತು ಕಾಲೇಜ್ ರಜಾ ಹಾಕ್ಬಿಟ್ಟಿದ್ದೀನಿ. ಹಾಗೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಲ್ಲ, ಅದನ್ನೇ ವ್ಲಾಗ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಲೊಕೇಶನ್ ಬಂದು ಇಲ್ಲಿಂದ ಹತ್ರ ಒಂದು 10 to 12 kilometers ಐತೆ. ಸೊ ನಾವು ಫಸ್ಟ್ ಹೋಗ್ಬೇಕಾಗಿರೋದು ಪೋಸ್ಟ್ ಆಫೀಸ್ಗೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಜ್ಜಿ ಕೆಲಸ ಎಲ್ಲ ಮುಗಿಸ್ಕೊಂಡು ತದನಂತರ ನಾವು ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣ. ಬೇಗ ಹೋಗಿ ಬೇಗ ಬರಬೇಕು. ಸ್ವಲ್ಪ ಮನೇಲಿ ಕೆಲಸ ಐತೆ, ಎಡಿಟಿಂಗ್ ಸ್ವಲ್ಪ ಕೆಲಸ ಐತೆ, ಬೇಗ ಬಿಡಬೇಕಲ್ಲ ವೀಡಿಯೋಸ್ ಅಂತೇಳ್ಬಿಟ್ಟು ಸ್ವಲ್ಪ ಹಂಗೆ ಹಿಂಗೆ ಇತ್ತು ಕೆಲಸ ಅವತ್ತು. ಅದಕ್ಕಂತಲೇ ಬೇಗ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೆ. ಇವಾಗ ನಾವು ಮೇನ್ ರೋಡ್ ರೀಚ್ ಆಯಿತು. ಇವಾಗ ಇಲ್ಲಿಂದ ಸ್ಟ್ರೈಟು JP ನಗರ್ ಹೋಗಬೇಕು. ವೈಗಾ ಸಿಟಿ ಆಪೋಸಿಟಿಂದ ಸ್ಟ್ರೈಟ್ ಒಂದೇ ರೋಡು, ಅಲ್ಲಿಂದ ತುಂಬ ಹತ್ರನೇ ಆರಾಮಾಗಿ ಹೋಗ್ಬಿಡ್ಬೇಕು. ಬಟ್ ಪೋಸ್ಟ್ ಆಫೀಸಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಏನೇನು ಕೆಲಸ ಇದೆ ಅಲ್ಲಿ ಮುಗಿಸ್ಕೊಂಡು ಬೇಗ ಬರಬೇಕು ವಾಪಸ್ಸು. ಬಿಸಿಲು ಮಾತ್ರ ನಾರ್ಮಲ್ಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಐತೆ. ಇವಾಗ ಮೆಟ್ರೋ ಕೆಳಗೆ ಸ್ವಲ್ಪ ತಣ್ಣಗಿರುತ್ತೆ, ಮತ್ತು ಸ್ವಲ್ಪ ಮುಂದೆ ಹೋದರೆ ಅದೇ ಥರನೇ ಆಗುತ್ತೆ ನೋಡಿ. ಇವಾಗ ಹೊಸದಾಗಿ ಬನ್ನೇರುಘಟ್ಟ ಸೈಡು ರೋಡ್ ಬಿಟ್ಟಿದ್ದಾರೆ. ಹಿಂಗಿಂದ ಸ್ಟ್ರೈಟ್ ಹೇಳೋದ್ನಲ್ಲ JP ನಗರಿಂದ ಹೋಗ್ಬಿಟ್ರೆ ತುಂಬ ಹತ್ರ ಆಗುತ್ತೆ. ಈ ರೂಟಿಂದ ನಾವು ಹೋಗೋದು. ನಾರ್ಮಲಾಗಿ ಇಲ್ಲಿ ಪೊಲೀಸವ್ರು ನಿಂತಿರ್ತಾರೆ, ಈ ಟೈಮಲ್ಲಿ ಇವಾಗ ನಿಂತಿಲ್ಲ. ನಿನ್ನೆ ಕೂಡ ಈ ರೋಡಿಗೆ ಬಂದಿದ್ದೆ, ಜಸ್ಟ್ ಮಿಸ್ಸು. ಹಾಫ್ ಹೆಲ್ಮೆಟೇ ಹಾಕ್ಕೊಂಡಿದ್ದೆ. ಹಿಡ್ಕೊಳಕ್ಕೆ ಬರ್ತಿದ್ರು, ಬಟ್ ಹಿಡ್ಕೊಂಡಿಲ್ಲ, ಬೇರೆಯವ್ರನ್ನ ಹಿಡ್ಕೊಂಡ್ರು ಅಂತ ಎಸ್ಕೇಪ್ ಆಗಿಬಿಟ್ಟಿದ್ದೆ. ಇವಾಗ ನಾವು ಇಲ್ಲಿ ಕಾಯ್ತಾ ಇದ್ವಿ. ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ವೈಗಾ ಸಿಟಿ ಮಾಲು, ಮತ್ತು ಇಲ್ಲಿ ಬನ್ನೇರುಘಟ್ಟ ರೋಡು. ಇವಾಗ ಮೆಟ್ರೋ ಹೊಸದಾಗಿ ಕಟ್ಟಿರೋದ ಮೇಲೆ ಇವಾಗ ನಮ್ಮ ಸಿಗ್ನಲ್ ಬಿಟ್ಟಿದ ತಕ್ಷಣ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ನಮ್ಮ ಲೊಕೇಶನ್ಗೆ ಹೋಗ್ಬಿಡ್ಬೋದು ಆರಾಮಾಗಿ. ಹತ್ರ 10 minutes ಆಯಿತು ಇಲ್ಲಿ ನಿಂತ್ಕೊಂಡು. ನಿಧಾನಕ್ಕೆ ಬರ್ತಾಯಿದ್ರು ಒಬ್ಬರಾದ್ಮೇಲೆ ಒಬ್ಬರು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಅದು ಬೇಗ ಇಷ್ಟು ಲೇಟ್ ಬಿಡಬಾರ್ದಪ್ಪ, ಅಲ್ಲಿ ಟೈಮಿಂಗ್ಸು ಇಡೋಲ್ಲ, ಏನೂ ಇಲ್ಲ, ಲೇಟ್ ಮಾಡ್ತಾ ಇರ್ತಾರೆ. ಇದು ನೋಡಿ, ನಮ್ಮ ರೈಡ್ನ ಮೊದಲನೇ ಫ್ಲೈಓವರು ಇದೆ, JP ನಗರ್ ಫ್ಲೈಓವರು. ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ಆ್ಯಂಡ್ ಸ್ವಲ್ಪ ಮುಂದೆ ಮನೆ ಹೋದ್ರೇ ಸುದೀಪ್ ಅವ್ರ ಮನೆ ಇರುತ್ತೆ. ಸುದೀಪ್ ಸರ್ ಗೊತ್ತಲ್ಲ, ಬಿಗ್ ಬಾಸ್ ಹೋಸ್ಟ್, ಅವ್ರ ಮನೆ ಇದೆ. ಆ್ಯಂಡ್ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬರೋದಕ್ಕೇ ಏನು ಗಿಮ್ಸು ಹಳ್ಳಾಗಿಲ್ಲ ಈ ಫ್ಲೇವರ್ ಮೇಲೆ ಇರೋದಿಲ್ಲ. ನಾರ್ಮಲಾಗಿ ಬೇರೆ ಕಡೆ ನಾವು ನೋಡ್ಬೋದು, ಬಟ್ ಇಲ್ಲಿ ಇರೋದಿಲ್ಲ. ಒಂದು ಜೋಶಲ್ಲಿ ಅಜ್ಜಿ ಇರೋದನ್ನೇ ಮರ್ತೋಗ್ಬಿಟ್ಟು 60 ಸ್ಪೀಡಿಗೆ ಹೋದ್ನ. ಹಂಗೆ ಅಜ್ಜಿ ಹಿಂದೆ ಕೂತಿದ್ದೀನಿ ನಿಧಾನಕ್ಕೆ ಹೋಗು ಅಂತ ಬೈದ್ಬಿಟ್ರೆ, ಹಂಗೆ ನಿಧಾನಕ್ಕೆ ಸ್ಲೋ ಮಾಡಿಬಿಟ್ಟೆ. ಇವಾಗ ಜಸ್ಟ್ ಹೇಳ್ತಾ ಇದ್ನಲ್ಲ ಸುದೀಪ್ ಸರ್ ಅವ್ರ ಮನೆ ಅಂತ. ಈ ಫ್ಲೇವರ್ ಮೇಲೆ ಕಾಣ್ತಿದ್ಯಾ, ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಅವ್ರ ಮನೆ. ಬಟ್ ಅವ್ರು ವೀಡಿಯೋ ಮಾಡೋಣ ಅಂತಿದ್ದೆ, ಬಟ್ ಅವ್ರ ಪ್ರೈವೇಸಿ ನಾವು ಯಾಕೆ ಕಾಲ್ ಮಾಡೋದು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೂ ರೀತಿಯಲ್ಲಿ ವೀಡಿಯೋವನ್ನು ಮಾಡೋಕ್ಕೆ ಹೋಗಿಲ್ಲ. ಸಖತ್ತಾಗೈತೆ ಅಂತೇಳ್ಬಿಟ್ಟು ನಾವು ತುಂಬ ಫಾಸ್ಟಾಗಿ ಬಂದ್ರಿ ಅನ್ಕೋಳ್ರಿ. ಇಲ್ಲಿ ಮುಂದೆ ನೋಡಿ ಎಷ್ಟು ದೊಡ್ಡ ಆಳ ಐತೆ, ಡಮಾರ್ ಅಂತ ಬೀಳಬೇಕು ಗೊತ್ತಿಲ್ಲದಿರೋ ಯಾರಾದ್ರು ಬಂದರೆ. ಅಲ್ಲೇನು ರೆಡಿ ಮಾಡಿಲ್ಲ, ಏನಿಲ್ಲ. ಬಟ್ ಅದು ಡ್ರೈನೇಜ್ದು ಏನು ಮಾಡೋದಕ್ಕೂ ಆಗೋದಿಲ್ಲ. ಸ್ವಲ್ಪ ಸಮಕ್ಕಾದರೂ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಇದು ಇವಾಗ ನಾವು JP ನಗರ್ ಸಿಗ್ನಲಿಂದ ಹೊಡ್ತಾ ಇದ್ದೀವಿ. ಇನ್ನೇನು ಹತ್ರ ಬಂದಾಯಿತು. ಇಲ್ಲಿಂದ ಒಂದು 2.5-3 kilometers ಇರುತ್ತೆ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಸಿಗ್ನಲ್ ಬಿಟ್ಟಾದ್ಮೇಲೆ ಬರ್ತಾ ನೋಡು, ಸಮಾಧಾನ. ಹಂಗೆ ಹೋಗ್ತಾ ಇರ್ಬೇಕು ಸ್ಟ್ರೈಟಾಗಿ. ಆ್ಯಂಡ್ ಇವತ್ತು ವೆದರು ನಾನು ಹೇಳ್ದಂಗೆ ಸ್ವಲ್ಪ ಪೊಲೀಸ್ ಮಾಮ, ಅಯ್ಯೋ ಫ್ಲೋನಲ್ಲಿ ಮಾಮ ಅಂತೆಲ್ಲ ಬರುತ್ತೆ ಕಣ್ರಿ ಅವ್ರ ಹೆಸರು. ಆರಾಮಾಗಿ ಹೋಗ್ತಾ ಇದ್ದೀವಿ. ಆದರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಕೆಲವರಿಂದ ಅವ್ರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ ಕಣ್ರಿ. ಇನ್ನು ಸ್ವಲ್ಪ ಜನ ಈ ಥರ ಲಂಚ ತೊಗೊಂಡು ಹಾಳು ಮಾಡ್ತಾರೆ, ಆದರೆ ಎಲ್ಲರೂ ಆ ಥರ ಇರೋದಿಲ್ಲ. ಹಿಂಗೆ ಆಯಾಗಿ ಮಾತಾಡ್ಕೊಂಡು ಬರಬೇಕಾದ್ರೆ ದಿಢೀರಂತ ಈ ಅಪ್ಪ ಬ್ರೇಕ್ ಆಗ್ದ. ನನ್ನ ಹಿಂದೆ ಒಬ್ಬ ಆರಾಮಾಗಿ ಹೋಗ್ತಿದ್ರೆ ಆಟೋದವ್ನು ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಕ್ಕಾಗಲ್ವ ಅಂತ ನನಗೆ ಬೈದ. ನಾ ಹಿಡ್ಕೊಂಡು ಅವ್ನು ಹೋಯ್ತವ್ನು ನೋಡಿ, ಅವ್ನು ಮುಂದೆ ಇರೋನು ಅವನು ಅಂತ ಹೇಳ್ದ. ಹೋಗಿ ಹಿಡ್ಕೊಂಡು ಹೋಗು ಅಂತ ನಾನು ಅದೇ ಜೋಶ್ನಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾಯಿದ್ದೆ. ಅದಾದ್ಮೇಲೆ ನನಗೂ ರಿಯಲೈಸ್ ಆಯಿತು, ಸುಮ್ಮನೆ ಯಾರು ಬೇಕು ಅಂತ ಆ ಥರ ತಪ್ಪು ಮಾಡೋದಿಲ್ಲ, ಎಲ್ಲರೂ ನಾರ್ಮಲೇ ಮಾಡೋದು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಹಂಗೆ ಆಗಿಬಿಟ್ಟು ನಮ್ಮ ಒಂದ್ಸಲ ಬೇಕು ಅಂತ ಇದ್ದೆ. ಬಟ್ ನೋಡಬೇಕು ಅಂದ್ರೆ ಆರಾಮಾಗಿ ಹೋಗಬೇಕಿತ್ತು.
ನಾವು ಇವಾಗ ಏನಾದರೂ ಬೈದ್ಬಿಟ್ವಿ ಅಂದ್ಕೊಳ್ಳಿ, ಬೆಳಗ್ಗೆ ನಮ್ಮ ಹತ್ರ ಬೈಸ್ಕೊಂಡು ಇಡೀ ದಿನ ಒಂದು ಮೂಡ್ ಆಫ್ ಆಗುತ್ತೆ. ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆದರೆ ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ಬಟ್ ನೀವು ರೈಡ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಬಟ್ ಆಯಪ್ಪ ಅಂದರೂ ತಪ್ಪಲ್ಲ, ನಾನು ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇನ್ನೊಬ್ಬ ಈ ಕಡೆ ಇದ್ನ ನೋಡಿ, ಅವ್ನು ಬೈಕ್ ಒಂದು ತಪ್ಪು. ರೋಡಿಗೆ ಬರಬೇಕಾದ್ರೆ ಇದೆಲ್ಲ ಸಹಜ. ಸುಮ್ಮನೆ ಜಗಳ ಆಡೋದು ಬಿಟ್ಬಿಟ್ಟು ಆರಾಮಾಗಿ ಓಡಿಸಿ. ಇವ್ರು ಬಂದು ಆರಾಮಾಗಿ ಓಡಿಸಿ, ಪರವಾಗಿಲ್ಲ ಇದೆಲ್ಲ ಆಗೋ ಸಹಜ, ಸ್ವಲ್ಪ ಕಾಮಾಗಿ ಆರಾಮಾಗಿ ಓಡಿಸಿ ಅಂತೇಳ್ಬಿಟ್ಟು ಹಂಗೆ ಹೋದರು. ಎಲ್ಲ ನೈಸ್ ಪರ್ಸನ್ಸಪ್ಪ. ನಾವು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಅವ್ರಿಗೂ ನನಗೆ ಏನು ಸಂಬಂಧ ಆದರೂ ನೋಡಿ ಹುಷಾರಾಗಿ ಓಡಿಸಿ, ಆರಾಮಾಗಿ ಓಡಿಸಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಾವಿದೀಗ ಪೋಸ್ಟ್ ಆಫೀಸ್ಗೆ ಬಂದರು ಹತ್ರ 1 hour ಆಯಿತು. ಯಾಕಂತಂದರೆ ನಾವು ಬೇಕಾಗಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಅವ್ರು ಕೊಟ್ಟಾಯಿತು. ಒಂದು 10 to 20 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದರು. ಅದರಿಂದ ನಾವು ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಅದ್ರ ಹತ್ರ ತುಂಬ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅಂತಂತಂದರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೂ ಹೋಗ್ತಾ ತುಂಬ ಜನ ಜಾಸ್ತಿ ಆಗ್ತಾರೆ. ಅದರಿಂದ ಅವರು ಇರೋದು ಸ್ಟಾಫ್ ಇಬ್ಬರೇ. ಈ ಕಡೆ ಒಂದು ಕೊಟ್ಟರು, ಆ ಕಡೆ ಒಂದು ಕೊಂಡ್ರು. ಅದಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು. ನಾವು ನಮ್ಮ ಮನೆಯಿಂದ ಬಂದಿದ್ದು 10:15 ಅಂತ ಅಂದ್ಕೊಂಡ್ರು. ಇವಾಗ ನಾನು ಇಲ್ಲಿಂದ ಬಿಡ್ತಾ ಇರೋದು 1:30-2 ಗಂಟೆ ಆಯ್ತೈತೆ. ಹತ್ರ 3 hour 4 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಇದಕ್ಕಂತಲೇ ಕಾಲೇಜ್ ರಜೆ ಹಾಕಿ ಬಂದಿದ್ದೆ. ತುಂಬ ಲೇಟ್ ಆಗೋಯ್ತಿಲ್ಲೇ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಜ್ಜಿನ ಅಲ್ಲಿ ಬಿಟ್ಬಿಟ್ಟು ಇನ್ನು ನಾವು ಮನೆಗೆ ಹೊರಡಬೇಕು. ಅದಕ್ಕೂ ಮುಂಚೆ ಅಲ್ಲೊಂದು ಟೆಂಪಲ್ ಐತೆ. ಆ ಟೆಂಪಲ್ಲು ಮತ್ತು ಲೇಕು ನಮ್ಮ ಸ್ಕೂಲ್ ತೋರಿಸ್ಕೊಂಡು ಹಂಗೆ ಈ ವಿಡಿಯೋನ ಮುಗಿಸ್ಕೊಳ್ಳೋಣ. ಇವಾಗ ಬನ್ನಿ ಅಲ್ಲಿಗೆ ಹೋಗೋಣ. ಇದೇ ನೋಡಿ ನಮ್ಮ ಅಜ್ಜಿ ಮನೆ. ಅಲ್ಲಿ ಪಕ್ಕದಲ್ಲಿ ಇವರ ದೊಡ್ಡ ಮಗ ಅಂತಂದರೆ ನಮ್ಮ ಮಾವ ಅವ್ರ ಮನೆ. ಅಲ್ಲಿ ರೈಟ್ ಸೈಡು, ಈ ಕಡೆ ಲೆಫ್ಟ್ ಸೈಡು ನಮ್ಮ ಅಜ್ಜಿ ಮನೆ. ಇವರು ಇವಾಗ ಪ್ರೆಸೆಂಟು ಇಲ್ಲೇ ಇರ್ತಾರೆ. ನಾರ್ಮಲಾಗಿ ಇವರು BBMP ಕೆಲಸ ಮಾಡ್ತಿದ್ರು. ಇವಾಗ ರಿಟೈರ್ಡ್ ಆಗಿ 3 ತಿಂಗಳಾಯಿತು. ಅದರಿಂದ ಇವಾಗ ಆರಾಮಾಗಿ ಇಲ್ಲೇ ಪೆನ್ಷನ್ ಕಾಸು ತೊಗೊಂಡು ಆರಾಮಾಗಿ ಇಲ್ಲೇ ಇದ್ದಾರೆ. ಬಟ್ ಇವ್ರ ಜೊತೆ ಯಾರು ಇದ್ದೀರಾ ಅಂತಂದರೆ ಯಾರೂ ಜೊತೆಗಿಲ್ಲ. ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ ಅವರು ನೋಡ್ಕೊತಾರೆ. ಮತ್ತು ನಮ್ಮ ಚಿಕ್ಕ ಮಾವ ಇದ್ದಾರೆ, ಅವ್ರು ನೋಡ್ಕೊತಾರೆ. ಫಸ್ಟು ಈ ಮನೆ 2 ಭಾಗ ಆಗಿರಲಿಲ್ಲ, ಒಂದೇ ಮನೆ ಆಗಿತ್ತು. ಇವಾಗ ಈ ಗೋಡೆ ನೋಡ್ತಿದ್ದಾರೆ. ಈ ಗೋಡೆ ಇವಾಗ ರೀಸೆಂಟಾಗಿ ಒಂದು 2 ವರ್ಷ ಮುಂಚೆ ಕಟ್ಟಿದ್ದು. ಬಟ್ ಈ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆವಾಗ ಚಿಕ್ಕದಾಗಿ ಒಂದೇ ಒಂದು ರೂಮ್ ಮಾತ್ರ ಇತ್ತು. ಇಲ್ಲ, ಈ 2 ಸೇರಿ ಒಂದು ಮನೆ ಆಗಿತ್ತು. ಆವಾಗ ಅಷ್ಟು ಜನ ಇದ್ದರು. ಇವಾಗೆಲ್ಲ ಮದುವೆ ಆಗಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ. ಬಟ್ ಆದರೂ ಇಲ್ಲಿ ಬಂದಿದ ತಕ್ಷಣ ಒಂಥರ ಚೆನ್ನಾಗಿರುತ್ತೆ. ಆಯ್ತಾಜಿ, ಬರ್ತೀನಿ. ಬಾಯ್. 20ರಿಂದ ಒಂದು ½ an hour ಇಲ್ಲೇ ಇದ್ದು ಮಾತಾಡ್ಕೊಂಡಿದ್ದ ಇದೆ. ಇವಾಗ ಜಸ್ಟ್ ನಮ್ಮ ಹಳೆ ಸ್ಕೂಲ್ನ ತೋರಿಸ್ಬಿಟ್ಟು ಮತ್ತು ಅಲ್ಲೊಂದು ಓಂ ಶಾಂತಿ ಟೆಂಪಲ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ತೋರಿಸ್ಬಿಟ್ಟು ಹಂಗೆ ಹೋಗೋಣ ಅಂತ. ಸೊ ಇದೇ ನೋಡಿ, 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಓದಿದಂಥ ಸ್ಕೂಲ್ ಇದು. ತುಂಬ ಒಳ್ಳೆ ಮೆಮೊರೀಸ್ ಇದೆ ಸ್ಕೂಲಲ್ಲಿ. ಪಕ್ಕದೊಳಗೆ ಹೋಗೋಣ ಇದು. ಪಕ್ಕದೊಳಗೆ ಏನೇನು ಮಾಡ್ತಿದ್ವಿ ಅಂತ ಹೇಳ್ತೀನಿ. ಸೊ ಪಕ್ಕದೊಳಗೆ ಏನು ಎಷ್ಟು ಮೆಮೊರೀಸ್ ಇದೆ ಅಂತಂದರೆ, ನಾವು ಚಿಕ್ಕ ಹುಡುಗರಲ್ಲ, ಇಲ್ಲಿ ಸ್ಕೂಲ್ ಬ್ಯಾಕ್ ಸೈಡು ಆವಾಗ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಆವಾಗ ಏನು ಮಾಡ್ತಿದ್ರು ಅಂತಂದರೆ, ಇಲ್ಲಿ ಫುಲ್ಲು ಮಣ್ಣು ಲೋಡ್ ಹಾಕಿದ್ರು ಇದೆಲ್ಲ ಇಲ್ಲಿ. ಸೊ ನಾವೇನು ಮಾಡ್ತಿದ್ವಿ ಅಂದರೆ, ಆ ಮೇಲಿಂದ ಧುಮುಕ್ತಿದ್ವಿ ಮಣ್ಣು. ಅರ್ಧಕ್ಕರ್ಧ ಒಂದು ಫ್ಲೋರ್ವರೆಗೂ ಮಣ್ಣು ತುಂಬಿಸಿದ್ದವರು. ಸೊ ನಾವೇನು ಮಾಡೋದು, ಮೇಲಿಂದ ಧುಮುಕ್ತಿದ್ವಿ. ಇರೋದು ಗೊತ್ತಾ, ಕಾಲೆಲ್ಲ ಒಂಥರ ಧುಮ್ಮನ್ನೋದು. ಬಟ್ ನಮಗೇನು ಆಗ್ತಿದ್ದಿಲ್ಲ, ಮಣ್ಣು ಹಾಕ್ತಿದ್ರಲ್ಲ, ಒಂಥರ ಚೆನ್ನಾಗಿರುತ್ತೆ ಅಪ್ಪ ಅಂತ. ಏನೋ ಹಂಗೆ ನೋಡ್ತಾ ಇದೆಯಾ? ಸೊ ಕ್ಯಾಮ್ರಾ ಹಾಕೊಂಡು ನೋಡ್ತಾ ಇದ್ದೀನಿ ಅಪ್ಪ, ಎಲ್ಲ ಹಂಗೆ ಒಂಥರ ನೋಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮನೆಗಳು ಹಂಗೆ ಒಂದು ಬಂತು. ಇಲ್ಲಿರೋಂಥ ಮನೆಗಳೆಲ್ಲ ಹೆಂಗಿರುತ್ತೆ ಅಂತಂದರೆ, ಈ ಥರ ಅಂಚು ಸೂಪರ್ ಆಗಿ ಹಂಸಲ್ಲೇ ಫೋನ್ ಮಾತಾಡ್ಕೊಂಡಿದ್ದೆ. ದಿಢೀರಂತ ರೋಬೋಟ್ ಆಗ್ಬಿಡೋದು, ಫೈಟಿಂಗ್ ಆಡೋದು ಅಂತ. ಇದು ಈ ಕೆರೆ ಹೆಸರು ಎಲ್ಚನಹಳ್ಳಿ ಕೆರೆ ಅಂತ ಇರೋದು ನೋಡಿ ಗೂಗಲ್ ಮ್ಯಾಪಲ್ಲಿ. ಬಟ್ ಇವರು ಇಲ್ಲೇನಂತ ಕರೀತಾರಂತ ನನಗೆ ನೆನಪಿಲ್ಲ. ಇಲ್ಲಿಂದ ಸ್ಕೂಲಿಂದ ಹಿಂಗೆ ಬಂದು ರೌಂಡ್ ಹೊಡ್ಕೊಂಡು ಇಲ್ಲೇ ಸುತ್ತಾಡ್ತಾ ಏನು ಗ್ರ್ಯಾಂಡಾಗಿ ಮಾಡ್ತಾರೆ ಗೊತ್ತಾ. ಪ್ರತಿ ಸಲನೂ ಒಂದೊಂದು ಥರ ಮಸ್ತಾಗಿ ಮಾಡ್ತಾರೆ. ನಮ್ಮದೆಲ್ಲ ಸ್ಕೂಲ್ ಮುಗ್ದೋಗ್ಬಿಟ್ರೆ ಇಲ್ಲೇ ಬಂದು ಪ್ರಸಾದ ತಿನ್ಕೊಂಡು ಹೋಗೋದು ಆ ಥರ ಮಾಡೋದು. ಇಲ್ಲೇ ನಮ್ಮ ಮನೆ ಬಾಡಿಗೆಗಿತ್ತು. ಈ ರೋಡ್ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡ್ರೆ ಅದು ನಮ್ಮ ಮನೆ ಇತ್ತು. ಸೊ ಇಲ್ಲಿಂದ ಇಲ್ಲಿಗೆ ಹತ್ರನೇ ಅಲ್ಲ, ಆರಾಮಾಗಿ ಡೈಲಿ ಬಂದು. ಮತ್ತು ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಅಯ್ಯಪ್ಪ ಟೆಂಪಲ್ ಇದೆ, ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿ ಇನಾಗ್ರೇಷನ್ ಮಾಡಿದ್ದಾರೆ. ಬಟ್ ಒಂದೊಂದು ಹಬ್ಬ ಮಾತ್ರ ಮಸ್ತಾಗಿ ಮಾಡ್ತಾರೆ. ಹೇಳಿದ್ನಲ್ಲ, ಇದೊಂಥರ ಸೆಲೆಂಟ್ ಏರಿಯಾ ಇದು. ಇದೊಂಥರ ಬೆಟ್ಟ ಥರ ಇಲ್ಲಿ ಮೇಲೆ. ಮತ್ತು ಚೆನ್ನಾಗಿರುತ್ತೆ ಪ್ಲೇಸು. ಅಲ್ಲಿ ಮರ ಇರುತ್ತೆ ನೋಡಿ, ಅಲ್ಲಿಂದ ನಮ್ಮ ಸ್ಕೂಲ್ ಕಾಣೋದು ಹಿಂಗೆ ಕೈಯಿಂದೆಲ್ಲ ಬೆಟ್ಟ ಥರ ಇರುತ್ತೆ ಅಂತ. ಇಲ್ಲೇ ಮೇಲೆ ಹೋದರೆ ಅದೇ ಇವಾಗ ನೋಡಿದ್ರಲ್ಲ ದೇವಸ್ಥಾನ, ಅದೇ ಬರುತ್ತೆ. ಆ್ಯಂಡ್ ಇದು ಮೋಸ್ಟ್ ಮೆಮೊರೇಬಲ್. ಇಲ್ಲೊಂದು ಮೇಕೆ ಬಂದು ನನಗೆ ಗುದ್ದಿತ್ತು ನೋಡಿ, ಆ ಬೆಟ್ಟ ಹತ್ರ ಚಿಕ್ಕಂದಿರಬೇಕಾದ್ರೆ. ಆ್ಯಂಡ್ ಇದು ಹುಂಡಿನಲ್ಲೆಲ್ಲ ಕೆಲಸನ ಮಾಡ್ತಿದ್ವಿ. ತುಂಬ ಚೆನ್ನಾಗಿರುತ್ತೆ ಪ್ಲೇಸ್.
ಎಲ್ಲ ಒಳ್ಳೆ ಒಳ್ಳೆ ಮೆಮೊರೀಸ್. ಮತ್ತು ಈ ಸಂಜೆ ಇದು ಆಪೋಸಿಟ್ ನಮ್ಮ ಮನೆ ಆಗಿತ್ತು, ಮತ್ತು ಈ ಸಂಜೆಗೆ ಒಂದು ಮನೆ ಐತೆ. ಫಸ್ಟ್ ಆ ಮನೇಲಿದ್ವಿ ಆಪೋಸಿಟ್ಟು ರೈಟ್ ಸೈಡು, ಆಮೇಲೆ ಆ ಮನೆಯಿಂದ ಈ ಕಡೆ ಮನೆಗೆ ಶಿಫ್ಟ್ ಆಗ್ಬಿಟ್ವಿ. ಸೊ ಆಲ್ಮೋಸ್ಟ್ ಆಲ್ ಒಂದು ರೌಂಡೇ ಹೊಡ್ಕೊಂಡ್ಬಂದಿತ್ತು ಮಾತಾಡ್ತಿದ್ವಿ. ಎಲ್ಲ ಹೇಗಿದೆ ಅನ್ನೋದು ಮರೀದಿರ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ಈ ವಿಡಿಯೋನಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಏನು ಅಂತಂತಂದರೆ, ಒಂದು ರೀತಿಯಲ್ಲಿ ನಾವು ಹಳೆ ಮನೆಯಲ್ಲಿ ಇದ್ದಂಥ ಒಂದು ಕಾಲಕ್ಕೆ ಹೋಗಿದ್ದೆ ಅಂತ ಅನ್ನಿಸ್ತಿತ್ತು. ನಾನು ನಲ್ಲಿಕಲ್ಲಿ ಓದಬೇಕಾರೆಲ್ಲ ನಾನು ತೋರಿಸಿದ್ನಲ್ಲ ಬಿಲ್ಡಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಮೆಮೊರೀಸ್ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬ ಖಾಲಿ ಅಂತಲೂ ಇದ್ದ, ಅವ್ನು ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ. ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳಿರ್ತೀನಿ. ಒಂದು ರೀತಿಯಲ್ಲಿ ಒಂದು ಚೆನ್ನಾಗಿತ್ತು. ನಿಮಗೆ ಯಾರಾದರೂ ಕುಮಾರಸ್ವಾಮಿ ಲೇಔಟ್ ಇದೆ ಫಸ್ಟ್ ನೋಡ್ತಿದ್ದೀರಾ ಅಂತಂದರೆ ಅದೇ ನೋಡಿ ಕುಮಾರಸ್ವಾಮಿ ಲೇಔಟು. ಇನ್ನೂ ತುಂಬ ದೊಡ್ಡದಾಗಿದೆ, ಬಟ್ ನಾನಿರುವಂಥ ಜಾಗ ಮಾತ್ರ ನಿಮ್ಗೆ ತೋರಿಸಿದ್ದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ಕೊತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಈ ವಿಡಿಯೋ ನನಗಂತೂ ತುಂಬ ಪರ್ಸನಲಿ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋನ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋ. ಬಾಯ್.